ಶಿವಮೊಗ್ಗದ ಕರ್ನಾಟಕ ಸಂಘದಲ್ಲಿ ತಿಂಗಳ ಅತಿಥಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ತಿಂಗಳು ಕಾರ್ಗಿಲ್ ವಿಜಯೋತ್ಸವದ 25ನೇ ವರ್ಷದ ಸ್ಮರಣೆಯಲ್ಲಿ ತಿಂಗಳ ಅತಿಥಿ ಕಾರ್ಯಕ್ರಮವನ್ನು ನಡೆಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿಯ ಮಾಜಿ ಯೋಧರು ಸೇನಾ ಪದಕ ಪುರಸ್ಕೃತರಾದ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ತಿಂಗಳ ಅತಿಥಿಗಳಾಗಿ ಆಗಮಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಎಂ.ಎನ್. ಸುಂದರರಾಜ್ ಅವರು ವಹಿಸಿದ್ದರು. ನನ್ನ ಪರಿಚಯಿಸಿದಾಗ ಸುಮಾರು ಹೊತ್ತು ನನ್ನ ಪರಿಚಯವನ್ನು ಓದಿದ್ರು. ನಂದೇನಾದ್ರೂ ಅಚೀವ್ಮೆಂಟ್ ಇದ್ದಿದ್ರೆ ಅಷ್ಟೇ ಅಚೀವ್ಮೆಂಟ್. ನಾನು ಅದರಿಂದ ಏನು ಮಾತಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ಐತಿಹಾಸಿಕ ಸಂಸ್ಥೆ, ಐತಿಹಾಸಿಕ ಬಿಲ್ಡಿಂಗ್ ನಲ್ಲಿ ಎಂತೆಂಥ ಮಹಾನುಭಾವರು ಬಂದು ಹೋಗಿದ್ದಾರೆ, ಎಂತೆಂಥ ಸಾಧಕರು, ಅಚೀವರ್ಸ್, ಪೇಜ್ 3 ಹೂಸ್ ಹೂ ಅಂತ ಹೇಳ್ತೇವಲ್ಲ, ಅವರೆಲ್ಲರೂ ಬಂದು ಇದ್ಕೊಂಡು ಮಾತಾಡಿದ್ದಾರೆ. ನಾನೊಬ್ಬ ಸಾಮಾನ್ಯ ಸೈನಿಕ. ಕಷ್ಟದ ಸಂದರ್ಭ ಬಂದ್ರೆ, ಅಂದ್ರೆ ದೇಶದ ಮೇಲೆ ಏನಾದರೂ ಸಂಕಟ ಬಂದ್ರೆ, ಒಬ್ಬ ಸೈನಿಕನ ಕೆಲಸ ಯುದ್ಧ ಮಾಡೋದನ್ನು ಮಾತ್ರ ಮಾಡಿದ್ದೇನೆ. ಸೊ ಹಾಗಾಗಿ ನನಗಿಲ್ಲಿ ಒಂದು ಕರೆದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಶಿವಮೊಗ್ಗ ಜನತೆಗೆ ತುಂಬಾ ಧನ್ಯವಾದವನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿಯ ಪ್ರೆಸೆಂಟೇಷನ್ ನಾನು ರೆಫರ್ ಮಾಡ್ತಾ ಇಲ್ಲ, ಜಸ್ಟ್ ಫೋಟೋಗ್ರಾಫಿಕಲ್ ರಿಪ್ರೆಸೆಂಟೇಷನ್, ನಿಮ್ಗೊಂದು ಫೀಲ್ ಬರಲಿ, ನಿಮ್ಗೊಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ. ನಾನು ಆಗಲೇ ಹೇಳಿದಾಗೆ ಏನನ್ನೂ ಹೆಚ್ಚು ಸಾಧನೆ ಮಾಡಿದವನಲ್ಲ. ಐ ಜಸ್ಟ್ ಫಾಲೋಡ್ ದ ಲೆಗಸಿ. ಹಿಂದೆ ಏನು ಕುತ್ಕೊಂಡಿದ್ದಾರೆ ಮಾಜಿ ಸೈನಿಕರು, ಹಿರಿಯರು, ಮಾಜಿ ಸೈನಿಕರು, ನಮ್ಮ ಸೀನಿಯರ್ಸ್ ಏನು ಕುತ್ಕೊಂಡಿದ್ದಾರೆ, ನನ್ನ ಹಿಂದೆ ಸರ್ವ್ ಮಾಡಿದಂಥವ್ರು, ಅವರೊಂದು ಅಡಿಪಾಯ ಏನು ಹಾಕಿದ್ರು, ಫೌಂಡೇಶನ್ ಏನು ಹಾಕಿದ್ರು, ಅವರೊಂದು ಲೆಗಸಿಯನ್ನ ಏನು ಬಿಟ್ಟು ಹೋಗಿದ್ರು, ಅದನ್ನ ನಾನು ಕಂಟಿನ್ಯೂ ಮಾಡ್ಕೊಂತ ಬಂದೆ ಅಷ್ಟೇ. ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ರು ನಾನು ಮೂಲತಃ ಹುಬ್ಬಳ್ಳಿಯವನು ಅಂತ. ಸಫಾಯಿಸೆ ಹುಬ್ಬಳ್ಳಿಯವರ ಮೇಲೆ ಕನ್ನಡ ಚೆನ್ನಾಗಿ ಬಂದೇ ಬರುತ್ತೆ. ಅದರಲ್ಲೂ ಹುಬ್ಬಳ್ಳಿ ಭಾಷೆ ನಿಮ್ಗೆ ಎಲ್ಲರಿಗೂ ಗೊತ್ತು ಎಷ್ಟು ಒರಟು ಅಂತ. ಇವು ನೋವಿನಿಂದ ನಾವು ಯಾವುದೇ ಮಾತನ್ನು ಶುರು ಮಾಡಲ್ಲ. ಅದು ಪಾಕಿಸ್ತಾನ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡಬಹುದು ಎಂತೆಂಥ ಪದಗಳು ಉದುರ್ಬೋದು ಅಂತ. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಈ ತರ ಒಂದು ವೇದಿಕೆಯಲ್ಲಿ ಭಾಷಣ ಮಾಡ್ಬೇಕಾದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಹಂಚ್ಕೋಬೇಕಾದ್ರೆ ಎಲ್ಲರೂ ಈ ತರ ಪದಗಳು ಬರ್ತವೆ ಅಂತ ಒಂದು ಸ್ವಲ್ಪ ಸಂಕೇತಿಕ ನಾನು ಗೊತ್ತಾದ ತಕ್ಷಣ ನಾನು ಇಂಗ್ಲಿಷ್ ಸ್ವಿಚ್ ಓವರ್ ಮಾಡ್ಬಿಡ್ತೀನಿ. ಹಾಗಾಗಿ ನಾನು ಇಂಗ್ಲಿಷಲ್ಲಿ ಒಂದು ಸ್ವಲ್ಪ ಸ್ವಿಚ್ ಓವರ್ ಆದೆ ಅಂತಂದ್ರೆ ತಿಳ್ಕೊಂಡ್ಬಿಡಿ ನಾನು ಪಾಕಿಸ್ತಾನದಲ್ಲಿ ಬೈದೆ ಅಂತ. ಅದನ್ನ ನಾನು ವಾಕ್ಯವಾಗಿ ಅದು ಹೊರಬಟ್ಟಲ್ಲಿ ಹೇಳಲಿಕ್ಕಿಲ್ಲ. 99ರಲ್ಲಿ ಕಾರ್ಗಿಲ್ ಕದನ ಆಗಿದೆ ಅಂತಂದು ಎಲ್ಲರಿಗೂ ಗೊತ್ತು. 25 ವರ್ಷ ಆಗ್ತಾ ಬರ್ತಾ ಇದೆ. ಆರ್ಮಿಯಲ್ಲಿ ಸುಮಾರು ಸೆಲೆಬ್ರೇಷನ್ ನಡೆದಿದೆ. ಆಗಲೇ ಮ್ಯಾರಥಾನ್ ಓಡ್ತಾ ಇದ್ದಾರೆ ಜನ, ಸೆಲೆಬ್ರಿಟೀಸ್ ಮ್ಯಾರಥಾನ್ ಓಡ್ತಾ ಇದ್ದಾರೆ, ಬೈಕ್ ರ್ಯಾಲಿ ನಡೀತಾ ಇದೆ, ಸೈಕಲ್ ರ್ಯಾಲಿ ನಡೀತಾ ಇದೆ, ಜೀಪ್ ರ್ಯಾಲಿ ನಡೀತಾ ಇದೆ, ಕ್ವಿಜ್ ಕಾಂಪಿಟೇಷನ್ ನಡೀತಾ ಇದೆ, ಪೇಂಟಿಂಗ್ ಕಾಂಪಿಟೇಷನ್ ನಡೀತಾ ಇದೆ. ಎಲ್ಲ ಆರ್ಮಿ ಸರ್ಕಲ್ಸ್ ಅಲ್ಲೇ ನಡೀತಾ ಇದೆಲ್ಲ. ಸಿಟಿಸನ್ಸ್ ಏನು ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ ಅಂತ ನನಗೆ ಎಷ್ಟೋ ಸಲ ಅನಿಸ್ತಾ ಇತ್ತು. ಆದರೆ ಶಿವಮೊಗ್ಗದ ಜನತೆ ಇವತ್ತು ಒಂದು ದಾರಿದೀಪವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. 25 ವರ್ಷ ಅಂತಂದ್ರೆ 25 ವರ್ಷ ಕಳೆದೋಗಿದೆ, ಅದರ ಒಂದು ಸಂಭ್ರಮ ನಡೀತಾ ಇದೆ. ಆ 25 ವರ್ಷದ ಕಾರ್ಗಿಲ್ ಕದನದಲ್ಲಿ ನಂದು ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಇಂಜಿನಿಯರಿಂಗ್ ಮುಗಿಸಿದೆ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿದಲ್ಲಿ. ಅದಾದ ನಂತರ ನಾನು ಸೈನಿಕ ಸೇರ್ಕೋಬೇಕಾಗಿ ಇಚ್ಛೆ ಪಟ್ಟಿದ್ದೆ, ಸೇರ್ಕೋಬೇಕಂತ. ಆದರೆ ಮನೆಯವರ ಒತ್ತಡ ಇರುತ್ತಲ್ಲ ಒಬ್ವಿಯಸ್ಲಿ ಪೇರೆಂಟ್ಸ್ಗೆ, ಹೋಗಿ ಅಮೆರಿಕಾದಲ್ಲಿ ಸುಮಾರು ಜನ ನಮ್ಮ ರಿಲೇಟಿವ್ಸ್ ಎಲ್ಲ ಅಮೆರಿಕಾದಲ್ಲಿ ಇದ್ದಾರೆ, ಇವನು ಅಮೆರಿಕಾಗೆ ಹೋಗಲಿ, MS ಮಾಡಲಿ ಅಂತ. ಅವ್ರ ಸಮಾಧಾನಕ್ಕೋಸ್ಕರ GRE ಅಂತ ಎಕ್ಸಾಮ್ ಇರುತ್ತೆ, ಅದನ್ನು ಬರೆದೆ. ಯು ವಿಲ್ ನಾಟ್ ಬಿಲೀವ್, GREಯಲ್ಲಿ 93% ತರದೆ. ಯಾವುದಾದ್ರೂ ಒಂದು ಯೂನಿವರ್ಸಿಟಿದಲ್ಲಿ ಆರಾಮಾಗಿ ಒಂದು ಅಡ್ಮಿಷನ್ ಸಿಕ್ತಿತ್ತು, MS ಆರಾಮಾಗಿ ಮಾಡ್ಬೋದಾಗಿತ್ತು. ಬಟ್ ಐ ವಾಸ್ ಆನ್ ದ ಕ್ರಾಸ್ ರೋಡ್ಸ್. ನಾನು ಒಂದು ಕ್ರಾಸ್ ರೋಡ್ಸ್ ಅಲ್ಲಿ ನಿಂತಿದ್ದೆ. ನನಗೇನು ಇಷ್ಟ ಇರುತ್ತೋ ಅದನ್ನು ಮಾಡಬೇಕು, ಅಥವಾ ನಮ್ಮ ತಾಯಿ, ನಮ್ಮ ತಂದೆ ತಾಯಿ ಹೇಳ್ತೀವಿ, ನಮ್ಮ ಪೇರೆಂಟಲ್ ಪ್ರೆಷರ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಬೇಕು ಅಂತ. ಅವಾಗ ನಾನೊಂದು ಚಾಯ್ಸ್ ಮಾಡಿಕೊಂಡೆ. ನಾನು MS ಬೇಕಾದ್ರೆ ಇವತ್ತು ನಾನು ನಿಶ್ಚಯ ಮಾಡಿದ್ರೆ ಇವತ್ತು ಕೂಡ ನಾನು ಹೋಗಿ MS ಮಾಡಬಹುದು. ಅದು ಇವತ್ತು ಡಿಸೈಡ್ ಮಾಡಿ ಆರ್ಮಿಗೆ ಜಾಯ್ನ್ ಆಗ್ತೀನಿ ಅಂದ್ರೆ ಅದು ಆಗ್ಲಿಕ್ಕಿಲ್ಲ. ಹಾಗಾಗಿ ನಾನು ಆ ಸಮಯದಲ್ಲಿ ಒಂದು ಡಿಸಿಷನ್ ತಗೊಂಡೆ, ಆರ್ಮಿಗೆ ಸೇರ್ತೀನಿ ಅಂತ. ಹಾಗಾಗಿ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಒಂದು ಇಂಟರ್ವ್ಯೂ ಬರುತ್ತೆ, ನಿಮ್ಗೆಲ್ಲ ಗೊತ್ತಿರಲಿ. ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಹೇಳ್ತಾರೆ. ನಾವು ಅದನ್ನ
ವ್ಯಂಗ್ಯವಾಗಿ ಸರ್ವಿಸ್ ರಿಜೆಕ್ಷನ್ ಬೋರ್ಡ್ ಅಂತ ಕರಿತೀವಿ. ಯಾಕಂದ್ರೆ ಸೆಲೆಕ್ಷನ್ ಪರ್ಸೆಂಟೇಜ್ ತುಂಬಾ ಕಡಿಮೆ, ಅವ್ರು ರಿಜೆಕ್ಟ್ ಮಾಡೋದು ಜಾಸ್ತಿ. ಅದರಲ್ಲೂ ದೇವ್ರು ದೊಡ್ಡವನು, ಅದೇನೋ ಹೇಳ್ತಾರಲ್ಲ, ಅದರ ದಿಲ್ ಸೆ ಕುಚ್ ಚಾತೆ ತೋ ಪೂರಾ ಕಾಯನಾತ್ ಜುಡ್ ಜಾತಾ ಕೋ ಚೀಸ್ ದಿಲಾನೆ ಕೆ ಲಿಯೆ ಅಂತ. ಹಾಗಾಗಿ ನಾನು ಮನಸಾರೆ ಇಂಟರ್ವ್ಯೂ ಹೋಗಿದ್ದೆ, ಮೊದಲನೇ ಅಟೆಂಪ್ಟ್ ಸೆಲೆಕ್ಟ್ ಆದ ನಂತರ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ನಲ್ಲಿ 1 ವರ್ಷ ಕಠಿಣ ಟ್ರೈನಿಂಗ್ ಆಗುತ್ತೆ. ಆ ಟ್ರೈನಿಂಗ್ ಬಗ್ಗೆ ಎಷ್ಟು ಕಡಿಮೆ ಮಾತಾಡಿದ್ರು ಇಟ್ ವಾಸ್ ಲೈಕ್ ಕಲ್ಚರಲ್ ಶಾಕ್ ಟು ಮಿ. ಅಲ್ಲಿ ಹೋದಾಗ ಏನೇನಾಯ್ತು ಅಂತ ಸಮಯ ಇಲ್ಲ, ಬೇಕಾದ್ರೆ ಕ್ವಶನ್ ಸೆಷನ್ ಅಲ್ಲಿ ಅದೇನಾದ್ರು ಟೈಮ್ ಇದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋದು ಮುಗಿದ ನಂತರ 1-2 ವಿಡಿಯೋ ಇದ್ದಾವೆ, ಅದು ಚಿಕ್ಕ ವಿಡಿಯೋ ಅದನ್ನು ತೋರಿಸ್ತೀನಿ, ಅದು ನಿಮಗೆ ಫೀಲ್ ಬರಲಿ ಅಂತ. ಅದ್ರ ಮಿಕ್ಕಿನೂ ನಿಮಗೆ ಏನಾದರೂ ಪೇಷನ್ಸ್ ಇತ್ತು ಅಂದ್ರೆ ಕ್ವಶನ್ ಆನ್ಸರ್ ಸೆಷನ್ ಮಾಡೋದು.